Namaste. Subject Quantitative Aptitude for Competitive Examinations fully solved as per new examination pattern. Name of the book author Dr. R.S. Agarwal sir. Section 1 Arithmetical Ability. Chapter number 1 Number System. Solved examples. Example 28. Find the number which is nearest to 3105 and is exactly divisible by 21. So 3105 ಇದೆಯಲ್ಲ, ಅದಕ್ಕೆ ನಿಯರೆಸ್ಟ್ ನಂಬರ್ ಯಾವುದು ಹೇಳಬೇಕು, ಅದು 21ಇಂದ ಡಿವೈಡ್ ಆಗುವಂಥದ್ದು ಹೇಳಬೇಕು. ಗೊತ್ತಾಯ್ತಲ್ಲ. ಈಗ 3105ಗೆ 21ಇಂದ ಡಿವೈಡ್ ಮಾಡೋಣ. 21 ones are 21. ಸೊ ಸಬ್ಟ್ರಾಕ್ಟ್ ಇಟ್, 10 ಬರುತ್ತೆ. ಸೊ 10 is lesser than 21. ಹಾಗಾಗಿ ಈ 0ನ ಡೌನಿಗೆ ಹಾಕ್ಕೊಳ್ಳಿ, 100 ಆಯಿತು. ಸೊ 21 4 ಮಾಡಿದರೆ ಎಷ್ಟು? 4 4 8. 21 5 ಮಾಡಿದರೆ ಗ್ರೇಟರ್ ದ್ಯಾನ್ 100 ಆಗುತ್ತೆ. ಸೊ 21 4 84. ಸೊ ಸಬ್ಟ್ರಾಕ್ಟ್ ಇಟ್. ಸೊ 10 minus 4 is 6. 9 minus 8 is 1. 16 ಆಯ್ತಲ್ಲ. 16 is lesser than 21. ಸೊ 5ನ ಇಲ್ಲಿ ತಗೊಳ್ಳಿ, 165 ಆಯಿತು. 21 7s ನೋಡೋಣ. 7 1s 7, 7 2s 14 ಆಗುತ್ತೆ. 21 8s ಅಂದರೆ ಗ್ರೇಟರ್ ಆಗುತ್ತೆ. 8 2s 16, 8 1s 8, 168 ಆಗಿಬಿಡುತ್ತೆ. ಸೊ ಅದಕ್ಕೆ 7 ತಗೊಳ್ಳೋಣ. 7 21 7s, 7 1s 7, 7 2s 14, subtracted. So 15 minus 7 is 8, 5 minus 4 is 1. So remainder is 18. ರಿಮೈಂಡರ್ 18 ಬಂತಲ್ಲ. ಇವಾಗ ಏನು ಮಾಡೋಣ, 21 ಆ್ಯಂಡ್ 18ಗೆ ಡಿಫ್ರೆನ್ಸ್ ನೋಡಿದರೆ 3 ಬರುತ್ತೆ. ಓಕೆ. ಸೊ ಇಲ್ಲಿ ಏನು ಮಾಡಬೇಕು, 305 ಅಂತ ತಗೊಳ್ಳಿ. ಇಲ್ಲಿ ಸೊ 305ಗೆ 305ಗೆ ಪ್ಲಸ್ 3ನ ಆ್ಯಡ್ ಮಾಡಿದರೆ ಎಷ್ಟು? 5 + 3 is 8, 0 1 3, 308 ಆಗುತ್ತೆ. ಅದಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಯಾವ ನಂಬರ್ ಬರಬೇಕು ಚೆಕ್ ಮಾಡೋಣ. ಸೊ 147 ಅಂತ ಇದೆಯಲ್ಲ. ಸೊ 147 ಮಲ್ಟಿಪ್ಲೈ ವಿತ್ 21 ಮಾಡಿದರೆ ಎಷ್ಟು ಬರುತ್ತೆ ನೋಡೋಣ. 1 7s 7, 1 4s 4, 1 1s 1, 2 7s 14ಗೆ 4, 1 ಕ್ಯಾರಿ, 2 4s 8, 8 + 1 is 9, 2 1s 2, 7 8 0 1 3. ಸೊ 3087. 3087 21ಇಂದ ಡಿವೈಡ್ ಆಗುತ್ತೆ. ಓಕೆ. 3105 ಇಲ್ಲಿ ಮಿಡ್ಲಲ್ಲಿದೆ. 3108 ಅದು ಬಿಟ್ಟರೆ 147 ಅಂದರೆ ಇದು 3087 ಬಿಟ್ಟರೆ ನೆಕ್ಸ್ಟು 3108 ಡಿವೈಡ್ ಆಗೋದು. ಗೊತ್ತಾಯ್ತಲ್ಲ. ಈ 3105ಗೆ ನಿಯರೆಸ್ಟ್ ವ್ಯಾಲ್ಯೂ ಯಾವುದು? ಈ ನಂಬರೇ. ಬೇಕಾದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. 3108 ಡಿವೈಡೆಡ್ ಬೈ 21 ಮಾಡೋಣ. ಸೊ 21 1s 21, ಸಬ್ಟ್ರಾಕ್ಟೆಡ್ 100, 21 4s 84. ಸೊ 16 ಆಗುತ್ತೆ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದರೆ. 8 ತೊಗೊಂಡ್ರೆ 6, 8 1s 8, 8 2s 16. ಸೊ ರಿಮೈಂಡರ್ ಇಸ್ 0. ಸೊ 3108 ಡಿವೈಡ್ ಆಗೋದು ನೀಟಾಗಿ. ಗೊತ್ತಾಯ್ತಲ್ಲ. ಈಗ 3087 ತೊಗೊಂಡ್ರೆ 3087ಅನ್ನು 21ಇಂದ ಡಿವೈಡ್ ಮಾಡೋಣ. 1s 21 ಸಬ್ಟ್ರಾಕ್ಟ್ ಮಾಡಿದರೆ ಗೊತ್ತಾಯ್ತಲ್ಲ. ಸೊ 9 ಬರುತ್ತಿಲ್ಲಿ. ನೆಕ್ಸ್ಟು 8 ಎಲ್ಲಿ ತೊಗೊಂಡ್ರೆ ಸೊ 4s 84 ಆಯಿತು. ಸೊ 4 ಇಲ್ಲಿ 1, ಈ 7 ಇಲ್ಲಿ ಕೆಳಗಡೆ ತೊಗೊಳ್ಳೋಣ. ನೆಕ್ಸ್ಟ್ 7 ಅಂದರೆ ಸೊ 7 1s 7, 7 2s 14. ಸೊ ನೀಟಾಗಿ ಡಿವೈಡ್ ಆಗೋದು. ಅಂದರೆ 3087 ಬಿಟ್ಟರೆ ನೆಕ್ಸ್ಟ್ ಅಂದರೆ 21 × 147s ಈಕ್ವಲ್ ಟು 3087. ಅರ್ಥ ಆಯ್ತಾ? ನೆಕ್ಸ್ಟು 21 × 148 ಮಾಡಿದರೆ 3108.
ಮಿಡ್ಲಲ್ಲಿ ನಿಮಗೆ ಈ ನಂಬರ್ ಇದೆ. ಸೊ 3105 ಅಂದರೆ 21 ಟೇಬಲ್ನಲ್ಲಿ 21 ಇಂಟು 147 ಮಾಡಿದರೆ ದಿಸ್ ಮಚ್, 21 ಇಂಟು 147 ಆದಮೇಲೆ 148 ಮಾಡಿದರೆ ದಿಸ್ ಮಚ್. ಮಿಡ್ಲಲ್ಲಿ ನಮಗೆ 3105 ಇದೆ. ಇದಕ್ಕೆ ನಿಯರೆಸ್ಟ್ ಆಗಿರೋದು ಯಾವುದು? 3108. ಗೊತ್ತಾಯ್ತಲ್ಲ? ಹಾಗಾದರೆ 3108 ಬೇಕು ಅಂತ ಹೇಳಿದ್ರೆ 3105ಗೆ ಪ್ಲಸ್ 3ನ ಆ್ಯಡ್ ಮಾಡಿದರೆ ನಮಗೆ 3108 ಸಿಗುತ್ತೆ. ಗೊತ್ತಾಯ್ತಲ್ಲ? ಸೊ ಸಿ ಹಿಯರ್ ಸೊಲ್ಯೂಷನ್ ಫಾರ್ ದಿಸ್ ಎಕ್ಸಾಂಪಲ್. On dividing 3105 by 21 we get 18 as remainder. Okay, ಇಲ್ಲಿ ನಮಗೆ ಸಿಕ್ಕಿದೆಷ್ಟು? ರಿಮೈಂಡರ್ ಇಸ್ 18. ನೆಕ್ಸ್ಟ್ ಏನು ಮಾಡಬೇಕು? ದೇರ್ಫೋರ್ ನಂಬರ್ ಟು ಬಿ ಆ್ಯಡೆಡ್ ಟು 3105 ಈಕ್ವಲ್ ಟು, ಆ ನಂಬರನ್ನು ನಾವು ಯಾವ ನಂಬರ್ ಆ್ಯಡ್ ಮಾಡಬೇಕು 3105ಗೆ ಅಂದರೆ ಡಿವೈಸರ್ ನಂಬರ್ ಯಾವುದು? 21. ರಿಮೈಂಡರ್ ನಂಬರ್ ಯಾವುದು? 18. ಅದರಲ್ಲಿ ಡಿಫ್ರೆನ್ಸ್ ನೋಡಿದರೆ 3. ಇದು ಡಿವೈಸರ್ ನಂಬರು, ಇದು ಡಿವೈಡೆಂಟ್, ಇದು ಕೋಶಂಟ್, ಇದು ರಿಮೈಂಡರು. ಈ ಡಿವೈಸರ್ಗೂ ರಿಮೈಂಡರ್ಗೂ ಡಿಫ್ರೆನ್ಸ್ 3. ಹೆನ್ಸ್ ರಿಕ್ವೈರ್ಡ್ ನಂಬರ್. ಹಾಗಾದರೆ ಸೊ ಡಿವೈಡೆಂಡ್ ವ್ಯಾಲ್ಯೂಗೆ ಸೊ ನಮ್ಮದು ಯಾವುದಿದು ಡಿಫ್ರೆನ್ಸ್ ತೆಗೆದಿದ್ವಲ್ಲ ಅದನ್ನು ಸಬ್ಸ್ಟಿಟ್ಯೂಷನ್ ಆ್ಯಡ್ ಮಾಡಿದರೆ 3108 ಬರುತ್ತೆ. ಅರ್ಥ ಆಯ್ತಲ್ಲ? ಓಕೆ, ಥ್ಯಾಂಕ್ ಯು ಸೋ ಮಚ್.